ಜೈ ಹಿಂದ್. ಸಿಡಿಪಿಯ 8ನೇ ಕ್ಲಾಸ್‌ದಲ್ಲಿ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಸೊ ಈ ಒಂದು ಕ್ಲಾಸ್‌ದಲ್ಲಿ ನಾವು ಇವತ್ತು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ಅನ್ನು ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಈ ಒಂದು ಟಾಪಿಕ್ ಇರ್ತಕ್ಕಂಥದ್ದು ಎಲ್ಲರಿಗೂ ಇರಲೇಬೇಕಾಗಿರ್ತಕ್ಕಂಥ ಟಾಪಿಕ್ ಆಗಿದೆ. ಸೊ ಎಲ್ಲರೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಈ ಒಂದು ಟಾಪಿಕ್ ಬಗ್ಗೆ ತಿಳಿದುಕೊಳ್ಳ್ರಿ. ಸೊ ರೈಟ್ ಟು ಎಜುಕೇಶನ್ ಆಕ್ಟ್ ಇರ್ತಕ್ಕಂಥದ್ದು 2009 ಇದನ್ನು ನಾವು ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಶಿಕ್ಷಣ ಹಕ್ಕು ಕಾಯ್ದೆ 2009. ಇದಕ್ಕಿಂತ ಮುಂಚೆ 7 ಇಂಪಾರ್ಟೆಂಟ್ ಟಾಪಿಕ್ಸ್‌ಗಳನ್ನ ನಾವು ಸಿಡಿಪಿಯಲ್ಲಿ ಯಾವಿದಾವೆ ಅವುಗಳನ್ನ ಡಿಸ್ಕಷನ್ ಮಾಡೇವಿ. ಸೊ ಆ ಒಂದು ಕ್ಲಾಸಸ್‌ಗಳನ್ನ ನೀವು ನೋಡದೇ ಇದ್ರೆ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲಿನ ಸೈಡ್ ಇರುವಂತಹ ಐ ಬಟನ್ ಅನ್ನು ಕ್ಲಿಕ್ ಮಾಡಿ ಅಲ್ಲಿ ಎಲ್ಲ ವಿಡಿಯೋಸ್‌ಗಳ ಲಿಂಕನ್ನು ನೀವು ಪಡ್ಕೋಬಹುದು. ಅದ್ರ ಜೊತೆಗೆ ಇದುವರೆಗೆ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದ್ರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್‌ಗಳ ನೋಟಿಫಿಕೇಶನನ್ನು ಪಡೆಯಲು. ಸೊ ಐ ಟಿ ಆಕ್ಟ್ ಇರ್ತಕ್ಕಂಥದ್ದು 2009ರಲ್ಲಿ ಇದು ಅನುಮೋದನೆ ಸಿಕ್ತು ಇದಕ್ಕೆ. ಆದ್ರೆ ಇದು ಬಂದಿರತಕ್ಕಂಥದ್ದು ಕಮ್ ಇಂಟು ಎಫೆಕ್ಟ್ ಯಾವಾಗ ಬಂತು ಅಂತಂದ್ರೆ 2010ರಲ್ಲಿ ಬಂದಿರತಕ್ಕಂಥದ್ದು. ಹಾಗಾದ್ರೆ ಇದು ಆರ್-ಟಿ-ಇ ಇರ್ತಕ್ಕಂಥದ್ದು ಆಕ್ಟ್ ಏನಿದೆ, ಆರ್-ಟಿ-ಇ ಇರ್ತಕ್ಕಂಥದ್ದು, ಆರ್-ಟಿ-ಐ ಬೇರೆ, ಆರ್-ಟಿ-ಇ ಇರ್ತಕ್ಕಂಥದ್ದು. ಆರ್-ಟಿ-ಇ ಇರ್ತಕ್ಕಂಥದ್ದು ಎಜುಕೇಶನ್‌ಗೆ ಸಂಬಂಧವಾಗಿರ್ತಕ್ಕಂಥ ಒಂದು ಆಕ್ಟ್ ಮಾಡಲಾಗಿದೆ. ಸೊ ಇಲ್ಲಿ ಕೆಲವು ಅಗತ್ಯ ನಿಯಮಗಳು ಮತ್ತು ಮಾನದಂಡಗಳನ್ನ ಪೂರೈಸುವ ಔಪಚಾರಿಕ ಶಾಲೆಗಳಲ್ಲಿ ತೃಪ್ತಿಕರ ಮತ್ತು ಸಮಾನ ಗುಣಮಟ್ಟದ ಪೂರ್ಣ ಸಮಯದ ಪ್ರಾಥಮಿಕ ಶಿಕ್ಷಣದ ಹಕ್ಕನ್ನ ಪ್ರತಿ ಮಗು ಹೊಂದಬೇಕು ಅನ್ನುವುದು ಈ ಒಂದು ಆಕ್ಟ್‌ದಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ ಇಲ್ಲಿ ನಾವು ನೋಡಬಹುದು ಶಿಕ್ಷಣ ಹಕ್ಕು ಕಾಯ್ದೆ 2009 ಇರ್ತಕ್ಕಂಥದ್ದು. ಇದು ಸಂವಿಧಾನದ 86ನೇ ತಿದ್ದುಪಡಿ ಕಾಯ್ದೆಯ ಮೂಲಕ 2002ರಲ್ಲಿ ಎಲ್ಲಾ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸಲು ಭಾರತದ ಸಂವಿಧಾನದಲ್ಲಿ 21A ಅನ್ನುವಂತಹ ಒಂದು ಆರ್ಟಿಕಲ್ ಅನ್ನು ಏನ್ ಮಾಡಲಾಯಿತು, ಸೇರಿಸಲಾಯಿತು. ಸೊ ಇದು ಈ ಆರ್ಟಿಕಲ್ ಇರ್ತಕ್ಕಂಥದ್ದು ಅಥವಾ ಈ ಏನು ಶಿಕ್ಷಣ ಹಕ್ಕು ಕಾಯ್ದೆ ಇದೆ, ಇದು 6ರಿಂದ 14 ವರ್ಷದ ವಯಸ್ಸಿನ ಮಕ್ಕಳಿಗೆ ಮೂಲಭೂತ ಹಕ್ಕಾಗಿರ್ತಕ್ಕಂಥದ್ದು ಮಾಡಲಾಯಿತು. ಅಂತಂದ್ರೆ ಶಿಕ್ಷಣ ಪಡೆದುಕೊಳ್ಳೋದು ಅವರ ಒಂದು ಮೂಲಭೂತವಾಗಿರ್ತಕ್ಕಂಥ ಹಕ್ಕಾಯ್ತು, ಫಂಡಮೆಂಟಲ್ ರೈಟ್ ಆಯ್ತು. ಇದು ಒಂದು 6ರಿಂದ 14 ವರ್ಷದವರೆಗೆ ಎಲ್ಲ ಮಕ್ಕಳು ಕೂಡ ಶಿಕ್ಷಣವನ್ನು ಪಡ್ಕೋಬೇಕಂತೇಳಿ. ಸೊ ಇದು ಆರ್ಟಿಕಲ್ 21A ಮತ್ತು ಆರ್-ಟಿ-ಇ ಕಾಯ್ದೆಯು 1ನೇ ಏಪ್ರಿಲ್ 2010ರಂದು ಜಾರಿಗೆ ಬಂದಿರತಕ್ಕಂಥದ್ದು. ಇದು ಆಕ್ಚುಲಿ ಬಂದಿರತಕ್ಕಂಥದ್ದು 2009ರಲ್ಲಿ ಇದಕ್ಕೆ ಅನುಮೋದನೆ ಸಿಕ್ತು. ಆದ್ರೆ ಇದು ಜಾರಿಗೆ ಬಂದಿರತಕ್ಕಂಥದ್ದು ಯಾವಾಗ ಅಂತ ಎಕ್ಸಾಮ್‌ದಲ್ಲಿ ಬಹಳ ಸಲ ಕೇಳಬಹುದು. 1ನೇ ಏಪ್ರಿಲ್ 2010ರಿಂದ ಇದು ಜಾರಿಗೆ ಬಂತು. ಸೊ ಇಲ್ಲಿ ಮುಖ್ಯವಾಗಿ ಮತ್ತೆ ಏನು ಇಂಪಾರ್ಟೆಂಟ್ ಇದೆ ಅಂತಂದ್ರೆ, ಸೊ ಮೂಲಭೂತವಾಗಿರ್ತಕ್ಕಂತಹ ಈ ಶಿಕ್ಷಣ ಹಕ್ಕು ಮಾಡಿರ್ತಕ್ಕಂಥದ್ದು ಇದು ಯಾವ ಒಂದು ತಿದ್ದುಪಡಿದಿಂದ 86ನೇ ತಿದ್ದುಪಡಿ 2002ರಲ್ಲಿ ಮಾಡಲಾಗಿದೆ. ಕಡ್ಡಾಯ ಮತ್ತು ಉಚಿತ ಶಿಕ್ಷಣ ಅಂತ ಹೇಳಿ ಮಾಡಲಾಯಿತು. ಯಾವ ಆರ್ಟಿಕಲ್‌ದಲ್ಲಿ ಸೇರಿಸಲಾಯಿತು, 21A ಅನ್ನುವಂಥ ಒಂದು ಆರ್ಟಿಕಲ್ ಅನ್ನ ಸಂವಿಧಾನದಲ್ಲಿ ಸೇರಿಸಲಾಯಿತು. ಆರ್-ಟಿ-ಇ ಕಾಯ್ದೆಯ ಶೀರ್ಷಿಕೆಯು ಇರ್ತಕ್ಕಂಥದ್ದು ಉಚಿತ ಮತ್ತು ಕಡ್ಡಾಯ ಪದಗಳನ್ನ ಒಳಗೊಂಡಿದೆ. ಸೊ ಉಚಿತವಾಗಿರ್ತಕ್ಕಂಥ ಶಿಕ್ಷಣ ನೀಡಬೇಕು, ಆಮೇಲೆ ಕಡ್ಡಾಯವಾಗಿರ್ತಕ್ಕಂಥದ್ದು ಕಂಪಲ್ಸರಿ ಆಗಿರ್ತಕ್ಕಂತಹ ಒಂದು ಎಜುಕೇಶನ್ ಅನ್ನ ನೀಡಬೇಕು ಅನ್ನುವುದು ಈ ಆರ್-ಟಿ-ಇ ಒಂದು ಹೊಂದಿದೆ. ಇದು ಪ್ರವೇಶ ಪಡೆಯದ ಮಗುವನ್ನು ವಯಸ್ಸಿಗೆ ಸೂಕ್ತವಾದ ತರಗತಿಗೆ ಸೇರಿಸಿಕೊಳ್ಳಲು ನಿಬಂಧನೆಗಳನ್ನು ಮಾಡುತ್ತದೆ. ಅಂತಂದ್ರೆ ಈಗ ಉದಾಹರಣೆಗೆ ಒಬ್ಬ ಮಗು ಇರ್ತಕ್ಕಂಥವನು, ಸೊ 6ನೇ ವಯಸ್ಸಿಗೆ ಅವನು ಏನ್ ಮಾಡ್ತಾನೆ, 1ನೇ ತರಗತಿಗೆ ಸೇರ್ಕೋತಾನೆ. ಸೊ ಅವಾಗ ಇವನು 9ನೇ ವರ್ಷಕ್ಕೆ ಬಂದಾಗನು ಕೂಡ ಅವನಿಗೆ ಯಾವುದೇ ರೀತಿ ಇರ್ತಕ್ಕಂತಹ ಶಾಲೆಗೆ ಸೇರ್ಕೊಳ್ಳಲು ಅವಕಾಶ ಸಿಗದೇ ಇದ್ದಾಗ ಅವನಿಗೆ ಡೈರೆಕ್ಟ್ ಆಗಿ ಏನ್ ಮಾಡ್ಬೋದು, ಅವನ ವಯಸ್ಸಿಗೆ ಅನುಗುಣವಾಗಿ 3rd ಸ್ಟ್ಯಾಂಡರ್ಡ್‌ಗೆ ಏನ್ ಮಾಡ್ಬೋದು, ನಾವು ಡೈರೆಕ್ಟ್ ಆಗಿ ಅವನನ್ನ ಅಡ್ಮಿಷನ್ ಅನ್ನ ಮಾಡ್ಕೋಬಹುದು. ಸೊ ಈ ಅಡ್ಮಿಷನ್ ಅನ್ನ ಮಾಡ್ಕೊಳ್ಳೇಬೇಕು ಆ ರೀತಿ ಇರ್ತಕ್ಕಂಥ ಮಗು ಬಂದಾಗ ಅಂತೇಳಿ ಈ ಒಂದು ಕಾಯ್ದೆ ಇರ್ತಕ್ಕಂಥದ್ದು ಹೇಳುತ್ತೆ. ಇದಾದ್ಮೇಲೆ ಇದು ಏನೆಲ್ಲ ನಿಷೇಧಿಸುತ್ತದೆ, ಇಟ್ ಪ್ರೊಹಿಬಿಟ್ಸ್, ಏನ್ ನಿಷೇಧಿಸುತ್ತದೆ ಅಂತಂದ್ರೆ ಇದು ದೈಹಿಕ ಶಿಕ್ಷೆ ಮತ್ತು ಮಾನಸಿಕ ಕಿರುಕುಳ ಇರ್ತಕ್ಕಂಥದ್ದು ಮಕ್ಕಳಿಗೆ ನೀಡಬಾರದು ಅಂತ ಹೇಳುತ್ತೆ ಇದು. ಅದ್ರ ಜೊತೆಗೆ ಮಕ್ಕಳ ಪ್ರವೇಶಕ್ಕಾಗಿ ಸ್ಕ್ರೀನಿಂಗ್ ಕಾರ್ಯವಿಧಾನ ಇರ್ತಕ್ಕಂಥದ್ದು ಮಾಡಕೂಡದು. ಅಂತಂದ್ರೆ ಈಗ ಯಾವುದೇ ಒಬ್ಬ ವಿದ್ಯಾರ್ಥಿ ಇರ್ತಕ್ಕಂಥವನು ಪ್ರವೇಶ ಪಡಲಿಕ್ಕೆ ಸ್ಕೂಲಿಗೆ ಹೋದಾಗ, ಸೊ ಅಲ್ಲಿ ಅವರಿಗೆ ಸ್ಕ್ರೀನಿಂಗ್ ಮಾಡೋದಿಲ್ಲ. ಅಂತಂದ್ರೆ ಅವ್ರದ್ದು ಇಂಟರ್ವ್ಯೂ ಇರ್ತಕ್ಕಂಥ ತಗೋತಾರ ನೋಡ್ರಿ. ಸೊ ನಿನಗೆ ABCD ಬರ್ತಾವ ಅಥವಾ 2 1 ಬರ್ತಾವ, 2ರ ಮಗ್ಗಿ ಬರ್ತಾವ, ಈ ರೀತಿ ಇರ್ತಕ್ಕಂಥದ್ದು ಅಥವಾ ಒಂದು ಸ್ಟೋರಿ ಹೇಳು ಅಂತ ಹೇಳ್ತಾರೆ. ಸೊ ಈ ರೀತಿ ಇರ್ತಕ್ಕಂಥ ಸ್ಕ್ರೀನಿಂಗ್ ಮಾಡುವಂತ ಅವಶ್ಯಕತೆ ಇಲ್ಲ. ಆ ರೀತಿ ಮಾಡಬಾರ್ದು ಅಂತ ಹೇಳಿ ನಿಷೇಧ ಮಾಡುತ್ತೆ. ಅದ್ರ ಜೊತೆಗೆ ಕ್ಯಾಪಿಟೇಷನ್ ಶುಲ್ಕ ಇರ್ತಕ್ಕಂಥದ್ದು, ಯಾವುದೇ ರೀತಿ ಇರ್ತಕ್ಕಂತಹ ಶುಲ್ಕವನ್ನ ತೆಗೆದುಕೊಳ್ಳಬಾರ್ದು, ಫ್ರೀ ಆಗಿರ್ತಕ್ಕಂಥ ಎಜುಕೇಶನ್ ಕೊಡಬೇಕು ಅಂತ ಹೇಳಿ ಇರ್ತೈತಿ. ಅದ್ರ ಜೊತೆಗೆ ಶಿಕ್ಷಕರಿಂದ ಖಾಸಗಿ ಬೋಧನೆ ಇರ್ತಕ್ಕಂಥದ್ದು ಆಗಕೂಡದು. ಅಂತಂದ್ರೆ ಟ್ಯೂಷನ್ಸ್ಗಳನ್ನ ಏನ್ ಮಾಡ್ತಾರೆ, ಸೊ ಆ ಟ್ಯೂಷನ್ಸ್ ಇರ್ತಕ್ಕಂಥದ್ದು ಮಾಡಕೂಡದು ಅಂತ ಹೇಳ್ತಾರೆ. ಸೊ ಇದು ಗೌರ್ಮೆಂಟ್ ಟೀಚರ್ಸ್ಗಳಿಗೆ ಅಪ್ಲೈ ಆಗುತ್ತೆ. ಆಮೇಲೆ ಇದೆಲ್ಲ ಕಾಯ್ದೆ ಇರ್ತಕ್ಕಂಥದ್ದು ಗೌರ್ಮೆಂಟ್ ಸ್ಕೂಲ್ಸ್ಗಳಿಗೆ ಅಪ್ಲೈ ಆಗುತ್ತೆ. ಕೆಲವೊಂದಿಷ್ಟು ಮಾತ್ರ ಪ್ರೈವೇಟ್ ಸ್ಕೂಲ್ಸ್ಗಳಿಗೂ ಕೂಡ ಅಪ್ಲೈ ಆಗುತ್ತೆ. ಅದ್ರ ಜೊತೆಗೆ ಮಾನ್ಯತೆ ಇಲ್ಲದೆ
ಶಾಲೆಗಳನ್ನ ನಡೆಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂತಂದ್ರೆ ಮಾನ್ಯತೆ ಅಂತಂದ್ರೆ ಇದು ಏನಾಗಿರ್ಬೇಕು, ಶಾಲೆ ಇರ್ತಕ್ಕಂಥದ್ದು ರಿಜಿಸ್ಟರ್ ಆಗಿರ್ಬೇಕು RTEದಲ್ಲಿ. ಸೊ ರಿಜಿಸ್ಟರ್ ಆಗಿರ್ತಕ್ಕಂಥ ಸ್ಕೂಲ್ಸ್‌ಗಳು ಮಾತ್ರ ಏನಾಗಬೇಕು, ಓಪನ್ ಆಗಬೇಕು, ನಡೆಸಬೇಕನ್ನೋದು ಈ ಒಂದು ಕಾಯ್ದೆ ಇರ್ತಕ್ಕಂಥದ್ದು ಹೇಳುತ್ತೆ ನಮಗೆ. ಇನ್ನು ಕೆಲವೊಂದಿಷ್ಟು ಅಂಶಗಳನ್ನ ಇದ್ರ ಬಗ್ಗೆ ನೋಡ್ಬೇಕಂತಂದ್ರೆ ನಾವು, ಉಚಿತ ಶಿಕ್ಷಣ ಅಂತಂದ್ರೆ ಏನು? ಶಾಲೆಯಲ್ಲಿ ಪ್ರವೇಶ ಪಡೆದ ಯಾವುದೇ ಮಗುವು ಯಾವುದೇ ರೀತಿಯ ಶುಲ್ಕ ಅಥವಾ ವೆಚ್ಚವನ್ನು, ಅಂತಂದ್ರೆ ಯಾವುದು, ಬೋಧನಾ ಶುಲ್ಕ ಆಗಿರ್ಬೋದು, ಸಮವಸ್ತ್ರಕ್ಕೆ ಶುಲ್ಕ ಆಗಿರ್ಬೋದು, ಪುಸ್ತಕಗಳು, ಅಧ್ಯಯನ ಸಾಮಗ್ರಿಗಳಿಗೆ ಶುಲ್ಕ ಆಗಿರ್ಬೋದು, ಈ ರೀತಿ ಇರ್ತಕ್ಕಂಥದ್ದು ಪಾವತಿಸುವಂತಹ ಅಗತ್ಯವಿಲ್ಲ ಅಂತ ಹೇಳ್ತದೆ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ, ಉಚಿತ ಶಿಕ್ಷಣ ಅಂತ ಹೇಳ್ತೀವಿ. ಅಂತಂದ್ರೆ ಏನು, ಉಚಿತ ಶಿಕ್ಷಣದಲ್ಲಿ ಬೋಧನಾ ಶುಲ್ಕ ತೆಗೆದುಕೊಳ್ಳೋದಿಲ್ಲ, ಸಮವಸ್ತ್ರಕ್ಕೆ ಶುಲ್ಕ ತೆಗೆದುಕೊಳ್ಳೋದಿಲ್ಲ, ಪುಸ್ತಕಕ್ಕೆ ಶುಲ್ಕ ಇಲ್ಲ, ಅಧ್ಯಯನ ಸಾಮಗ್ರಿಗಳಿಗೆ ಶುಲ್ಕ ಇಲ್ಲ. ಸೊ ಈ ರೀತಿ ಇರ್ತಕ್ಕಂಥದ್ದೇ ಉಚಿತ ಶಿಕ್ಷಣ ಆಗಿದೆ ಅಂತೇಳಿ ಹೇಳ್ತಿದೆ RTE. ಅದ್ರ ಜೊತೆಗೆ ಬೇರೆ ರೀತಿಯಲ್ಲಿ ಹೇಳುವುದಾದ್ರೆ ಇದು ಆತಂಕ, ಒತ್ತಡ ಮತ್ತು ಭಯದಿಂದ ಮುಕ್ತವಾದ ಶಿಕ್ಷಣವನ್ನ ಸೂಚಿಸುತ್ತದೆ. ಅಂತಂದ್ರೆ ಯಾವುದೇ ರೀತಿ ಇರ್ತಕ್ಕಂತಹ ಆತಂಕವಿಲ್ಲದೆ, ಮಗುವಿಗೆ ಅದಕ್ಕೆ ಒತ್ತಡವಿಲ್ಲದೆ, ಅದನ್ನ ಭಯವನ್ನ ಹುಟ್ಟಿಸದೆ ಆ ಮಗುವಿಗೆ ಏನ್ ಮಾಡ್ಬೇಕು, ಶಿಕ್ಷಣವನ್ನ ಒದಗಿಸುವುದೇ RTE ಒಂದು ಮೂಲ ಉದ್ದೇಶ ಆಗಿದೆ. ಅದ್ರ ಜೊತೆಗೆ RTE ಕಾಯ್ದೆಯು ಮಕ್ಕಳಿಗೆ ಪ್ರಾಥಮಿಕ ಶಾಲೆಗಳಲ್ಲಿ ವ್ಯಾಖ್ಯಾನಿತ ಪ್ರದೇಶ ಅಥವಾ ನೆರೆಹೊರೆಯ ಮಿತಿಗಳಲ್ಲಿ ಪ್ರವೇಶವನ್ನು ಒದಗಿಸುತ್ತದೆ. ಅಂತಂದ್ರೆ ಏನು, ದ RTE ಆಕ್ಟ್ ಪ್ರೊವೈಡ್ಸ್ ಚಿಲ್ಡ್ರನ್ ಅಕ್ಸೆಸ್ ಟು ಎಲಿಮೆಂಟರಿ ಸ್ಕೂಲ್ ವಿದಿನ್ ದ ಡಿಫೈನ್ಡ್ ಏರಿಯಾ ಆರ್ ಲಿಮಿಟ್ಸ್ ಆಫ್ ನೇಬರ್ಹುಡ್. ಅಂತಂದ್ರೆ ಆ ಮಗುವಿಗೆ ಅದರ ಸುತ್ತಮುತ್ತಲು ಇರ್ತಕ್ಕಂತಹ ಒಂದು ಶಾಲೆಯಲ್ಲಿ ಅಡ್ಮಿಷನ್ ಅನ್ನ ಪಡ್ಕೊಳ್ಳೋದು, ಆಮೇಲೆ ಅಲ್ಲಿ ಶಾಲೆಯನ್ನ ಕಲಿಯುವಂತಹ ಒಂದು ಅವಕಾಶವನ್ನ ಕಲ್ಪಿಸಿಕೊಡ್ತಾ ಇದೆ. ಸೊ ಅದರ ನಿಯರೆಸ್ಟ್ ಇರ್ತಕ್ಕಂತಹ ಸ್ಕೂಲ್ದಲ್ಲಿ ಸೊ ಅದು RTE ಕಾಯ್ದೆಯ ಮೂಲಕ ಪಡ್ಕೋಬಹುದು. ಅದ್ರ ಜೊತೆಗೆ ಇದೇನ್ ಕಾನೂನು ಇದೆ, ಇದು ಲಾ ಇದೆ, RTE ಇರ್ತಕ್ಕಂಥದ್ದು ಜಮ್ಮು ಕಾಶ್ಮೀರ ರಾಜ್ಯವನ್ನು ಹೊರತುಪಡಿಸಿ ಇಡೀ ಭಾರತದಲ್ಲಿ 1 ಏಪ್ರಿಲ್ 2010ರಿಂದ ಜಾರಿಗೆ ಬಂದಿತ್ತು. ಸೊ ಇದನ್ನು ಕೂಡ ನೆನಪಿಟ್ಕೋರಿ, ಜಮ್ಮು ಮತ್ತು ಕಾಶ್ಮೀರ ಆಗಿನ ಟೈಮ್ದಲ್ಲಿ ಏನಿತ್ತು, ಅದು ಒಂದು ಸ್ಟೇಟ್ ಇತ್ತು. ಈಗಿರ್ತಕ್ಕಂಥದ್ದು ಇದು ಏನಾಗಿದೆ, ಯೂನಿಯನ್ ಟೆರಿಟರಿ ಆಗಿದೆ. ಸೊ ಆ ಟೈಮ್ದಲ್ಲಿ ಅದು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಜಮ್ಮು ಕಾಶ್ಮೀರದಲ್ಲಿ ಈ ಒಂದು ಕಾಯ್ದೆ ಇರ್ತಕ್ಕಂಥದ್ದು ಜಾರಿಗೆ ಬಂದಿರಲಿಲ್ಲ. ಆಮೇಲೆ ಇಡೀ ದೇಶಾದ್ಯಂತ 1 ಏಪ್ರಿಲ್ 2010ಕ್ಕೆ ಇದು ಜಾರಿಗೆ ಬಂದಿರತಕ್ಕಂಥದ್ದು. ಶಿಕ್ಷಣವನ್ನು ಪ್ರತಿ ಮಗುವಿನ ಮೂಲಭೂತ ಹಕ್ಕನ್ನಾಗಿ ಮಾಡಲು ಭಾರತವು 135ನೇ ದೇಶದಲ್ಲಿ ಒಂದಾಗಿದೆ. ಅಂತಂದ್ರೆ ಇದಕ್ಕಿಂತ ಮುಂಚೆ 134 ದೇಶಗಳು ಶಿಕ್ಷಣವನ್ನ ಮೂಲಭೂತ ಹಕ್ಕು, ಫಂಡಮೆಂಟಲ್ ರೈಟ್ ಅಂತ ಮಾಡಿದ್ದವು. ಸೊ 2010ರಲ್ಲಿ ನಮ್ಮ ಭಾರತ ದೇಶವೂ ಕೂಡ ಏನ್ ಮಾಡ್ತು, ಈ ಒಂದು ಶಿಕ್ಷಣ ಇರ್ತಕ್ಕಂಥದ್ದು ಮೂಲಭೂತ ಹಕ್ಕು ಅಂತ ಹೇಳಿ ಮಾಡಲಾಯಿತು. 21A ಆರ್ಟಿಕಲ್ ಸಂವಿಧಾನದಲ್ಲಿ ಸೇರಿಸುವುದರ ಮೂಲಕ. ಸೊ ಆವಾಗ ನಮ್ಮ ಭಾರತ ದೇಶ ಜಗತ್ತಿನಾದ್ಯಂತ 135ನೇ ದೇಶ ಈ ಒಂದು ಮಕ್ಕಳಿಗೆ ಮೂಲಭೂತ ಹಕ್ಕನ್ನಾಗಿ ಶಿಕ್ಷಣ ಮಾಡಿರ್ತಕ್ಕಂಥದ್ದು ಆಯ್ತು. ಅಂತಂದ್ರೆ 135ನೇ ದೇಶ ಆಯ್ತು ಜಗತ್ತಿನಲ್ಲಿ. 18 ವರ್ಷ ವಯಸ್ಸಿನವರೆಗೆ ವಿಕಲಾಂಗ ವ್ಯಕ್ತಿಗಳ ಶಿಕ್ಷಣದ ಹಕ್ಕು ಪ್ರತ್ಯೇಕ ಶಾಸನದ ಅಡಿಯಲ್ಲಿ ಸ್ಥಾಪಿಸಲಾಗಿದೆ. ಸೊ ಅದು ಯಾವುದು ಅಂತಂದ್ರೆ ವಿಕಲಾಂಗ ವ್ಯಕ್ತಿಗಳ ಕಾಯ್ದೆ. ವಿಕಲಾಂಗ ವ್ಯಕ್ತಿಗಳ ಕಾಯ್ದೆ ಅಂತ ಹೇಳಿದೆ, ಅವರಿಗೆ 18 ವರ್ಷದವರೆಗೆ ಏನು ಅಂತಂದ್ರೆ ಶಿಕ್ಷಣ ಇರ್ತಕ್ಕಂಥದ್ದು ಫ್ರೀ ಆಗಿ ನೀಡಬೇಕಂತ ಹೇಳಿದೆ. ಆದ್ರೆ ಈ RTEದಲ್ಲಿ ಇರ್ತಕ್ಕಂಥದ್ದು 6ರಿಂದ 14 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಫ್ರೀ ಆಗಿ ಎಜುಕೇಶನ್ ನೀಡಬೇಕಂತ ಇದೆ. ಆದ್ರೆ ವಿಕಲಾಂಗವನ್ನ ನಾವು ಹೇಳಿದ್ವಿ ಅಂತಂದ್ರೆ ಅದು 18 ವರ್ಷದವರೆಗೆ ಅವರಿಗೆ ಫ್ರೀ ಆಗಿ ನೀಡಬೇಕಂತ ಹೇಳಿದೆ. ಪೋಷಕರ ಕರ್ತವ್ಯ ಕೂಡ ಇದೆ. ಏನು ಅಂತಂದ್ರೆ ಮಗುವನ್ನು ಪ್ರಾಥಮಿಕ ಶಾಲೆಗೆ ಸೇರಿಸುವುದು ಪೋಷಕರ ಒಂದು ಕರ್ತವ್ಯವಾಗಿದೆ. ಸೊ ಇದು ಆರ್ಟಿಕಲ್ ಇರ್ತಕ್ಕಂಥದ್ದು 51Kದಲ್ಲಿ ಇದು ಬರ್ತಕ್ಕಂಥದ್ದು. 51A Kದಲ್ಲಿ ಬರ್ತಕ್ಕಂಥದ್ದು ಏನಿದೆ, ಇದು ಏನನ್ನ ಹೇಳ್ತೈತಿ, ಇದು ಪೋಷಕರು ಕೂಡ ಕರ್ತವ್ಯ ಆಗಿದೆ ಮಕ್ಕಳಿಗೆ ಪ್ರಾಥಮಿಕ ಶಾಲೆಯಲ್ಲಿ ಅಡ್ಮಿಷನ್ ವನ್ನ ಮಾಡಿಸ್ಬೇಕಂತೇಳಿ. ಇದಾದ್ಮೇಲೆ ಕೆಲವೊಂದಿಷ್ಟು ಇದರ ಒಂದು RTE ಬಗ್ಗೆ ಇನ್ನೂ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ತಿಳ್ಕೊಳ್ಳೋಣ. ಒಂದೇದು ಇರ್ತಕ್ಕಂಥದ್ದು ಶಿಕ್ಷಕರ ಸಂಖ್ಯೆ, ನಂಬರ್ ಆಫ್ ಟೀಚರ್ಸ್ಗಳನ್ನ ತಿಳ್ಕೊಳ್ಳೋಣ, ಎಷ್ಟೆಷ್ಟು ಇರ್ಬೇಕಂತೇಳಿ. RTE ಪ್ರಕಾರ 1ರಿಂದ 5ನೇ ತರಗತಿಯಲ್ಲಿ ಇರ್ತಕ್ಕಂತಹ ಮಕ್ಕಳಿಗೆ ಸೊ ಏನೇನು ಇರಬೇಕು ಅಂತ ಇಲ್ಲಿ ಅಡ್ಮಿಟ್ ಚಿಲ್ಡ್ರನ್ ಅಂತಂದ್ರೆ 60ರವರೆಗೆ ಮಕ್ಕಳು ಇದ್ರು ಅಂತಂದ್ರೆ ಇಲ್ಲಿ ಶಿಕ್ಷಕರ ಸಂಖ್ಯೆ ಇರ್ತಕ್ಕಂಥದ್ದು 2 ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಮಕ್ಕಳ ಸಂಖ್ಯೆ 61ರಿಂದ 90ರ ನಡುವೆ ಇತ್ತು ಅಂತಂದ್ರೆ ಅಲ್ಲಿ ಶಿಕ್ಷಕರು 3 ಇರಬೇಕು. ಅದ್ರ ಜೊತೆಗೆ 91ರಿಂದ 120ರ ನಡುವೆ ಮಕ್ಕಳು ಇದ್ರು ಅಂತಂದ್ರೆ ಸ್ಕೂಲ್ದಲ್ಲಿ 4 ಶಿಕ್ಷಕರು ಇರಬೇಕು. 150ಕ್ಕಿಂತ ಮೇಲ್ಪಟ್ಟು ಮಕ್ಕಳು ಇದ್ರು ಅಂತಂದ್ರೆ 5 ಶಿಕ್ಷಕರು ಪ್ಲಸ್ ಒಬ್ಬ ಮುಖ್ಯ ಶಿಕ್ಷಕರು ಅಂತಂದ್ರೆ ಹೆಡ್ ಮಾಸ್ಟರ್ ಒಬ್ರು ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಹೆಡ್ ಮಾಸ್ಟರ್ 150ಕ್ಕಿಂತ ಹೆಚ್ಚು ಇರುವಂತಹ ಶಾಲೆಗಳಲ್ಲಿ ಹೆಡ್ ಮಾಸ್ಟರ್ ಇರಬೇಕು ಅನ್ನೋದು RTEದಲ್ಲಿ ಸೂಚಿಸಲಾಗಿದೆ.
ಕಟ್ಟಡಗಳ ಬಗ್ಗೆ ನೋಡ್ಬೇಕಂತಂದ್ರೆ RTದಲ್ಲಿ ಹೇಳಿರ್ತಕ್ಕಂಥದ್ದು ಏನು ಅಂತಂದ್ರೆ, ಪ್ರತಿ ಶಿಕ್ಷಕರಿಗೆ ಕನಿಷ್ಠ ಒಂದು ತರಗತಿ ಕೊಠಡಿ ಮತ್ತು ಒಂದು ಕಚೇರಿ ಕಮ್ ಅಂಗಡಿ ಅಂತಂದ್ರೆ ಇಲ್ಲಿ ಸ್ಟೋರ್ ರೂಮ್ ಆಗಿರ್ಬೋದು. ಅದ್ರ ಜೊತೆಗೆ ಮುಖ್ಯ ಶಿಕ್ಷಕರ ಕೊಠಡಿ ಇರ್ತಕ್ಕಂಥದ್ದು ಇರಬೇಕು. ಅಂತಂದ್ರೆ ಏನು, ಒಂದು ಕಟ್ಟಡ ಯಾವ ರೀತಿ ಇರಬೇಕು ಅಂತಂದ್ರೆ, ಶಾಲೆ ಇರ್ತಕ್ಕಂಥದ್ದು ಪ್ರತಿಯೊಬ್ಬ ಶಿಕ್ಷಕರಿಗೆ ಉದಾಹರಣೆಗೆ 3 ಶಿಕ್ಷಕರು ಇದ್ರ ಅಂತಂದ್ರೆ ಅಲ್ಲಿ 3 ಕೊಠಡಿ ಇರಬೇಕು. ಒಂದಿರ್ತಕ್ಕಂಥದ್ದು ಸ್ಟೋರ್ ರೂಮ್ ಇರಬೇಕು, ಇನ್ನೊಂದು ಇರ್ತಕ್ಕಂಥದ್ದೇನು ಮುಖ್ಯ ಶಿಕ್ಷಕರ ಕೊಠಡಿ HM ಅವರ ಕೊಠಡಿ ಇರಬೇಕು. ಅಲ್ಲಿ ಟೋಟಲ್ ಆಗಿ 5 ಕೊಠಡಿಗಳು ಇರಬೇಕು. ಓಕೆ, 3 ಶಿಕ್ಷಕರಿದ್ದಲ್ಲಿ. ಅದ್ರ ಜೊತೆಗೆ ಹುಡುಗಿಯರಿಗೆ ಮತ್ತು ಹುಡುಗರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಶೌಚಾಲಯ ಒದಗಿಸಬೇಕು. ಅದ್ರ ಜೊತೆಗೆ ಮಧ್ಯಾಹ್ನದ ಊಟವನ್ನು ತಯಾರಿಸುವ ಅಡುಗೆ ಮನೆ ಇರ್ತಕ್ಕಂಥದ್ದು ಇರಬೇಕು. ಒಂದು ವೇಳೆ ಅಲ್ಲಿ ಮಧ್ಯಾಹ್ನದ ಊಟ ಇರ್ತಕ್ಕಂಥದ್ದು ತಯಾರಾಗ್ತಾ ಇತ್ತು ಅಂತಂದ್ರೆ ಅಲ್ಲಿ ಅಡುಗೆ ಮನೆ ಇರ್ತಕ್ಕಂಥದ್ದು ಒಂದು ಬೇರೆ ಇರಬೇಕು. ಅದ್ರ ಜೊತೆಗೆ ಆಟದ ಮೈದಾನ ಒಂದು ವಿದ್ಯಾರ್ಥಿಗಳಿಗೆ ಒದಗಿಸಬೇಕು. ಸುರಕ್ಷಿತ ಮತ್ತು ಸಮರ್ಪಕ ಕುಡಿಯುವ ನೀರಿನ ಸೌಲಭ್ಯ ಇರ್ತಕ್ಕಂಥದ್ದು ಮಕ್ಕಳಿಗೆ ಒದಗಿಸಬೇಕು ಅಂತ ಇದು RTE ಇರ್ತಕ್ಕಂಥದ್ದು ಹೇಳ್ತೈತಿ. ಸೊ ಈ ರೀತಿ ಎಲ್ಲ ಸವಲತ್ತುಗಳನ್ನ ಮಕ್ಕಳಿಗೆ ಕೊಟ್ಟಾಗ ಒಂದು ಒಳ್ಳೆಯ ರೀತಿಯಿಂದ ಎಜುಕೇಶನ್ ಇರ್ತಕ್ಕಂಥದ್ದು ಪ್ರತಿಯೊಬ್ಬ ಮಕ್ಕಳು ಕೂಡ ಪಡ್ಕೋಬಹುದು ಅನ್ನೋದು ಇದರ ಒಂದು ತಾತ್ಪರ್ಯ ಆಗಿದೆ. ನೆಕ್ಸ್ಟ್ ಇರ್ತಕ್ಕಂಥದ್ದು RTದಲ್ಲಿ ಕೆಲಸದ ದಿನಗಳ ಕನಿಷ್ಠ ಸಂಖ್ಯೆ ಇರ್ತಕ್ಕಂಥದ್ದು ಗೊತ್ತಿರ್ಬೇಕು ನಿಮಗೆ. 1ರಿಂದ 5ನೇ ತರಗತಿಯಲ್ಲಿ 200, ಒಂದು ವರ್ಷದಲ್ಲಿ 200 ದಿನ ಇರ್ತಕ್ಕಂಥದ್ದು ಕೆಲಸದ ದಿನ ಆಗಿರ್ಬೇಕು. ವರ್ಕಿಂಗ್ ಡೇಸ್ ಎಷ್ಟಾಗಿರ್ಬೇಕು? 1ರಿಂದ 5ನೇ ತರಗತಿಗೆ 200 ಆಗಿರ್ಬೇಕು. ಅದ್ರ ಜೊತೆಗೆ 6ರಿಂದ 8ನೇ ತರಗತಿಯವರಿಗೆ ಒಂದು ವರ್ಷದಲ್ಲಿ 220 ಕೆಲಸದ ದಿನಗಳು ಆಗಿರ್ಬೇಕು. 220 ಕೆಲಸದ ದಿನ. ನೆಕ್ಸ್ಟ್ ಬೋಧನಾ ಸಮಯ ಎಷ್ಟೆಷ್ಟಿರಬೇಕು? 1ರಿಂದ 5ನೇ ತರಗತಿಗೆ ಶೈಕ್ಷಣಿಕ ವರ್ಷದಲ್ಲಿ 800 ಬೋಧನಾ ಗಂಟೆ ಇರ್ತಕ್ಕಂಥದ್ದು ಇರಬೇಕು. ಅದ್ರ ಜೊತೆಗೆ 6ರಿಂದ 8ನೇ ತರಗತಿಯವರೆಗೆ ಶೈಕ್ಷಣಿಕ ವರ್ಷದಲ್ಲಿ ಅಂತಂದ್ರೆ ಒಂದು ವರ್ಷದಲ್ಲಿ 1000 ಬೋಧನಾ ಸಮಯ ಇರ್ತಕ್ಕಂಥದ್ದು ಇಲ್ಲಿ ಇರ್ಬೇಕಂತ ಹೇಳಿ RTE ಇರ್ತಕ್ಕಂಥದ್ದು ಹೇಳ್ತೈತಿ. ನೆಕ್ಸ್ಟ್ 5ನೇದು ನೋಡೋಣ ನಾವು. ಇಲ್ಲೇನಿದೆ, ಶಿಕ್ಷಕರಿಗೆ ವಾರಕ್ಕೆ ಕನಿಷ್ಠ ಕೆಲಸದ ಸಮಯ ಅಂತಂದ್ರೆ, ಈಗ ನಾವು ವರ್ಷಕ್ಕೆ ಎಷ್ಟು ಕೆಲಸದ ಸಮಯ ಇರ್ತಕ್ಕಂಥದ್ದು ನೋಡಿದ್ವಿ. ಆದರೆ ವಾರಕ್ಕೆ ಎಷ್ಟು ಕೆಲಸ ಮಾಡಬೇಕು ಶಿಕ್ಷಕರು ಅಂತಂದ್ರೆ, ತಯಾರಿ ಸಮಯವನ್ನು ಸೇರಿಸಿಕೊಂಡು ಅಂತಂದ್ರೆ ಪ್ರಿಪ್ರೇಷನ್ ಇರ್ತಕ್ಕಂಥದ್ದು ಸೇರಿಸಿಕೊಂಡು 45 ಗಂಟೆ ಇರ್ತಕ್ಕಂಥದ್ದು ಒಂದು ವಾರದಲ್ಲಿ ಒಬ್ಬ ಶಿಕ್ಷಕ ಇರ್ತಕ್ಕಂಥದ್ದು ವರ್ಕ್ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಒಂದು ಡೇಗೆ ನಾವು ತೆಗೆದ್ವಿ ಅಂತಂದ್ರೆ ಸರಿಸುಮಾರಾಗಿ 7.5 ಗಂಟೆ ಇರ್ತಕ್ಕಂಥದ್ದು ಆಗುತ್ತೆ. 6 ದಿನ ಇರ್ತಕ್ಕಂಥದ್ದು ಶಾಲೆ ನಡೆದರೆ ಸೊ 7.5 ಗಂಟೆ ಇರ್ತಕ್ಕಂಥದ್ದು ಪರ್ ಡೇ ಆಗುತ್ತೆ. 7.5 ಗಂಟೆ ಶಿಕ್ಷಕ ಇರ್ತಕ್ಕಂಥವ್ರು ಕೆಲಸ ಮಾಡಬೇಕು. ವಾರದಲ್ಲಿ 45 ಗಂಟೆ. ಲೈಬ್ರರಿ ಕೂಡ ಇರಬೇಕು. ಗ್ರಂಥಾಲಯ ಇರ್ಬೇಕಂತೇಳಿ ಹೇಳ್ತಾ ಇದ್ದಾರೆ ಇಲ್ಲಿ, ಲೈಬ್ರರಿ. ಸೊ ಅಲ್ಲಿ ಪ್ರತಿ ಶಾಲೆಯಲ್ಲಿ ಸುದ್ದಿ ಪತ್ರಿಕೆಗಳಾಗಿರ್ಬೋದು, ನ್ಯೂಸ್ ಪೇಪರು, ನಿಯತಕಾಲಿಕೆ, ಮ್ಯಾಗಝಿನ್ಸ್ಗಳಾಗಿರ್ಬೋದು, ಸ್ಟೋರಿ ಬುಕ್ಸ್, ಕತೆ ಪುಸ್ತಕಗಳಾಗಿರ್ಬೋದು, ಈ ರೀತಿ ಸೇರಿದಂತೆ ಪುಸ್ತಕಗಳನ್ನು ಒದಗಿಸುವಂತಹ ಒಂದು ಗ್ರಂಥಾಲಯ ಕೂಡ ಶಾಲೆಯಲ್ಲಿ ಇರಬೇಕು ಅಂತ ಹೇಳಿ RTE ಹೇಳ್ತೈತಿ. ಇದಾದ್ಮೇಲೆ ಪ್ಲೇ ಮಟೀರಿಯಲ್ಸ್ಗಳಿರಬೇಕು, ಗೇಮ್ಸು, ಆಮೇಲೆ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್ಗಳಿರಬೇಕು, ಆಟದ ವಸ್ತುಗಳಿರಬೇಕು, ಆಟಗಳು, ಆಮೇಲೆ ಕ್ರೀಡಾ ಉಪಕರಣಗಳು. ಸೊ ಯಾವ್ಯಾವ ತರಗತಿಗೆ ಸಂಬಂಧವಾಗಿರ್ತಕ್ಕಂತಹ ಅನುಗುಣವಾಗಿ ಅಲ್ಲಿ ಆಟದ ವಸ್ತುಗಳು ಕೂಡ ಇರಬೇಕು. ಅಗತ್ಯವಿರುವಂತಹ ಪ್ರತಿ ವರ್ಗಕ್ಕೆ ಅವುಗಳನ್ನ ಒದಗಿಸಬೇಕು ಅಂತೇಳಿ ಹೇಳ್ತಾ ಇದೆ. ರಿವಿಷನ್ ಮಾಡೋದಾದ್ರೆ ನಾವು ಏನೇನು ನೋಡ್ಕೊಂಡಿವಿ ಈಗ ಇಲ್ಲಿ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಆಗಿರ್ತಕ್ಕಂಥದ್ದು ಆಗಿದೆ RTE ಪ್ರಕಾರ. ಶಿಷ್ಯ ಮತ್ತು ಶಿಕ್ಷಕರ ಅನುಪಾತ ಇರ್ತಕ್ಕಂಥದ್ದು ಏನೇನು ಇರ್ಬೇಕಂತ ಹೇಳಿ ನೋಡಿದ್ವಿ. ಅದ್ರ ಜೊತೆಗೆ ಕೆಲಸದ ದಿನಗಳ ಸಂಖ್ಯೆ ಇರ್ತಕ್ಕಂಥದ್ದು ಲೋವರ್ ಪ್ರೈಮರಿಯಲ್ಲಿ 200 ದಿನಗಳು, ಆಮೇಲೆ ಹೈಯರ್ ಪ್ರೈಮರಿಯಲ್ಲಿ 6 to 8ದಲ್ಲಿ 220 ದಿನಗಳು ವರ್ಕಿಂಗ್ ಪ್ಲೇಸ್ ಇರಬೇಕು. ವಾರದ ಕೆಲಸದ ಸಮಯ ಇರ್ತಕ್ಕಂಥದ್ದು 45 ಗಂಟೆ ಇರಬೇಕು. ಪ್ರತಿಯೊಬ್ಬ ಶಿಕ್ಷಕ ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಶಾಲೆಯು ಆಸುಪಾಸಿನೊಳಗನೆ ಇರಬೇಕು. ಅಂತಂದ್ರೆ ಒಂದು ಶಾಲೆ ಇರ್ತಕ್ಕಂಥದ್ದು ಒಬ್ಬ ವಿದ್ಯಾರ್ಥಿಗೆ ಬಹಳಷ್ಟು ದೂರ ಇರಬಾರ್ದು. ನೋಡ್ರಿ, ಪ್ರೈಮರಿ ಇರ್ತಕ್ಕಂಥ 1 to 5th ಇರ್ತಕ್ಕಂಥದ್ದು 1 ಕಿಲೋಮೀಟರ್ ಒಳಗಡೆ ಇರಬೇಕು. ಅದ್ರ ಜೊತೆಗೆ 6 to 8 ಇರ್ತಕ್ಕಂಥದ್ದು ಎಲಿಮೆಂಟರಿ ಸ್ಕೂಲ್ ಇರ್ತಕ್ಕಂಥದ್ದು 3 ಕಿಲೋಮೀಟರ್ ಇರ್ತಕ್ಕಂಥ ಇರಬೇಕು. ಅಂತಂದ್ರೆ ಇದನ್ನ ಹೈಸ್ಕೂಲ್ ಅಂತ ಏನು ನಾವು ಹೇಳ್ಬೋದು. ಹೈಸ್ಕೂಲ್ ಇರ್ತಕ್ಕಂಥದ್ದು 3 ಕಿಲೋಮೀಟರ್ ಒಳಗಡೆನೆ ಇರಬೇಕು. ಆಮೇಲೆ ಪ್ರೈಮರಿ ಇರ್ತಕ್ಕಂಥದ್ದು 1 ಕಿಲೋಮೀಟರ್ ಒಳಗಡೆ ಸ್ಕೂಲ್ ಇರ್ತಕ್ಕಂಥದ್ದು ಇರಬೇಕು. ಒಂದು ವೇಳೆ 1 ಕಿಲೋಮೀಟರ್ ಒಳಗಡೆ ಇಲ್ಲಿ ಇರಲಿಲ್ಲ ಅಂತಂದ್ರೆ ಅವರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಯಾವುದಾದ್ರೂ ಒಂದು ವಾಹನದ ವ್ಯವಸ್ಥೆ ಇರ್ತಕ್ಕಂಥದ್ದು ಮಾಡ್ಬೇಕಂತ ಹೇಳ್ತೈತಿ. ಇಲ್ಲ ಅಂತಂದ್ರೆ ಅಲ್ಲಿ ಯಾವುದೇ ರೀತಿ ಇರ್ತಕ್ಕಂಥ ಒಂದು ಹಾಸ್ಟೆಲ್ ಇರ್ತಕ್ಕಂಥದ್ದು ವ್ಯವಸ್ಥೆ ಇರ್ತಕ್ಕಂಥದ್ದು ಮಕ್ಕಳಿಗೆ ಮಾಡಿಕೊಡ್ಬೇಕು ಅನ್ನೋದು ಕೂಡ RTEದಲ್ಲಿ ಇದೆ. ಪ್ರವೇಶ ಮತ್ತು ವರ್ಗಾವಣೆ, ನಿರಾಕರಣೆ ಮತ್ತು ದೈಹಿಕ ಶಿಕ್ಷೆ ಇರ್ತಕ್ಕಂಥದ್ದು ಕೊಡಬಾರ್ದು ಅಂತ ಹೇಳಿದೆ. ದೈಹಿಕವಾಗಿರ್ತಕ್ಕಂಥ ಮತ್ತು ಮಾನಸಿಕವಾಗಿರ್ತಕ್ಕಂಥ ಕಿರುಕುಳ ಮಕ್ಕಳಿಗೆ ನೀಡಬಾರ್ದು. ಈ ರೀತಿ ಇರ್ತಕ್ಕಂಥದ್ದು ಎಲ್ಲಾದರೂ ಕಂಡು ಬಂದ್ರೆ
ಶಿಕ್ಷಕರಿಗೆ ಅಥವಾ ಯಾರು ಮಾಡ್ತಿರ್ತಾರೆ ಅವರಿಗೆ ಜೈಲು ಶಿಕ್ಷೆ ಕೂಡ ಆಗಬಹುದು. ಪ್ರವೇಶ ಮತ್ತು ವರ್ಗಾವಣೆಯ ನಿರಾಕರಣೆ ಮಾಡಬಾರ್ದು. ಅಂದರೆ ಪ್ರವೇಶ ಪಡ್ಕೊಳ್ಳಿಕ್ಕೂ ಕೂಡ ಮಗುವಿಗೆ ನಿರಾಕರಣೆ ಮಾಡಂಗಿಲ್ಲ. ಸೊ ನಿಂದು ಹಾಗಿದೆ, ನಿಂದು ಇನ್ನೂ ನಾಲೆಜ್ ಇಲ್ಲ ಅಥವಾ ಯಾವುದೇ ಒಂದು ಕಾರಣದಿಂದ ಪ್ರವೇಶ ಪಡೆದುಕೊಳ್ಳಲಿಕ್ಕೆ ನಿರಾಕರಣೆ ಮಾಡುವಂತಿಲ್ಲ. ಆಮೇಲೆ ವರ್ಗಾವಣೆ ಬೇರೆ ಸ್ಕೂಲಿಗೆ ನಾವು ಹೋಗ್ತೇನೆ ರೀ ಸರ್ ಅಂತೇಳಿ ಯಾರಾದರೂ ಮಗು ಹೇಳ್ತು ಅಂತಂದ್ರೆ ವರ್ಗಾವಣೆ ಕೂಡ ಅವನಿಗೆ ಕೊಡಬೇಕು. ಅದ್ರ ಜೊತೆಗೆ ಅರ್ಹ ಶಿಕ್ಷಕರು ಇರ್ತಕ್ಕಂಥವ್ರು ಇರಬೇಕು. ಯಾವುದೇ ಒಂದು ಸ್ಕೂಲ್ ಇರ್ತಕ್ಕಂಥದ್ದು ನಡೀತಾ ಇತ್ತು ಅಂತಂದ್ರೆ ಅಲ್ಲಿರ್ತಕ್ಕಂಥದ್ದು ಕ್ವಾಲಿಫೈಡ್ ಆಗಿರ್ತಕ್ಕಂತಹ ಏನಿರಬೇಕು, ಶಿಕ್ಷಕರು ಇರ್ತಕ್ಕಂಥದ್ದು ಇರಬೇಕು. ಅರ್ಹ ಶಿಕ್ಷಕರನ್ನ ತೆಗೆದುಕೊಂಡೇ ಅಲ್ಲಿ ಸ್ಕೂಲ್ ಇರ್ತಕ್ಕಂಥದ್ದು ನಡೆಸ್ತಾ ಇರಬೇಕು. ಆಮೇಲೆ ಆ ಶಾಲೆ ಇರ್ತಕ್ಕಂಥದ್ದು ಮಾನ್ಯತೆ ಇರ್ತಕ್ಕಂಥದ್ದು ಪಡೆದಿರಬೇಕು. ಅದ್ರ ಜೊತೆಗೆ ಆ ಶಾಲೆಯಲ್ಲಿ SDMC ಇರ್ತಕ್ಕಂಥದ್ದು ಇರಬೇಕು. ಸೊ ಸ್ಕೂಲ್ ಡೆವಲಪ್ಮೆಂಟ್ ಅಂತ ಹೇಳಿ ನಾವು ಏನು ಹೇಳ್ತೇವೆ, ಸ್ಕೂಲ್ ಡೆವಲಪ್ಮೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಹೇಳಿ ಹೇಳ್ತೇವೆ. ಸೊ ಅದು ಕೂಡ ಇಲ್ಲಿ SDMC ಆ ಸ್ಕೂಲ್ದಲ್ಲಿ ಇರಬೇಕು, ರಚನೆ ಮಾಡಿರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಈಗ ಈ ಒಂದು RTE ಬಗ್ಗೆ ನಾವು ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ಕೂಡ ನೋಡೋಣ, ಎಷ್ಟು ನೀವು ಇದ್ರ ಬಗ್ಗೆ ತಿಳಿದುಕೊಂಡಿರಿ ಅಂತೇಳಿ. ಸೊ 1ನೇ ಪ್ರಶ್ನೆ ಈ ರೀತಿ ಇದೆ. RTE ಪ್ರಕಾರ ಯಾವ ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಇರ್ತಕ್ಕಂಥದ್ದು ನೀಡಬೇಕು ಅಂತ ಇದೆ. ಸೊ ಎಲ್ಲರೂ ವಿಡಿಯೋವನ್ನು ಪಾಸ್ ಮಾಡಿ ಅದರ ಈ ಒಂದು ಕ್ವಶನ್ಗೆ ಆನ್ಸರ್ ಇರ್ತಕ್ಕಂಥದ್ದು ನೀಡಲಿಕ್ಕೆ ಪ್ರಯತ್ನ ಮಾಡಿ. ಸೊ RTE ಪ್ರಕಾರ ಯಾವ ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಇಂಗ್ಲಿಷ್ದಲ್ಲಿ ನೋಡೋಣ. ಅಕಾರ್ಡಿಂಗ್ ಟು RTE, ಚಿಲ್ಡ್ರನ್ ಆಫ್ ವಿಚ್ ಏಜ್ ಗ್ರೂಪ್ ಈಸ್ ಟು ಬಿ ಗಿವನ್ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಶನ್. ಸೊ ಇದಕ್ಕೆ ಸರಿ ಇರ್ತಕ್ಕಂಥ ಆನ್ಸರು 6ರಿಂದ 14 ವರ್ಷದ ಅಂತ ಹೇಳಿದೆ ನಾನು ನಿಮಗೆ. ಒಂದು ವೇಳೆ ಅಂಗವಿಕಲರಾಗಿದ್ರು ಅಂತಂದ್ರೆ ಅವರಿಗೆ 6ರಿಂದ 18 ವರ್ಷದವರೆಗೆ ಉಚಿತವಾಗಿರ್ತಕ್ಕಂಥ ಶಿಕ್ಷಣ ಇರ್ತಕ್ಕಂಥದ್ದು ನೀಡಬೇಕು ಅಂತ ಹೇಳಿದೆ. 2ನೇ ಪ್ರಶ್ನೆ, RTE ಪ್ರಕಾರ ನಿಮ್ಮ ಮನೆಯಿಂದ ಎಷ್ಟು ಕಿಲೋಮೀಟರ್ಗಳ ಅಂತರದಲ್ಲಿ ಪ್ರಾಥಮಿಕ ಶಾಲೆ ಇರಬೇಕು ಅಂತ ಇದೆ. ಸೊ 2 ಕಿಲೋಮೀಟರ್ ಇದೆ, 1 ಕಿಲೋಮೀಟರ್ ಇದೆ, 3 ಕಿಲೋಮೀಟರ್, ಆಮೇಲೆ ಮೇಲಿನ ಯಾವುದು ಇಲ್ಲ ಅಂತ ಹೇಳಿದೆ. ಸೊ ಎಷ್ಟು ಕಿಲೋಮೀಟರ್ವರೆಗೆ ಇರಬೇಕಂತ ಹೇಳಿದೆ ನಾನು, 1ರಿಂದ 5ನೇ ತರಗತಿ ಇರ್ತಕ್ಕಂಥ ಸ್ಕೂಲು 1 ಕಿಲೋಮೀಟರ್ ಒಳಗಡೆ ಇರಬೇಕು. ಅದೇ ಇಲ್ಲಿ ಪ್ರಾಥಮಿಕ ಶಾಲೆಯನ್ನು ಬಿಟ್ಟು ಮಾಧ್ಯಮಿಕ ಶಾಲೆ ಅಂತ ಹೇಳಿ ಕೇಳಿದ್ರೆ, ಎಲಿಮೆಂಟ್ರಿ ಸ್ಕೂಲು ಕೇಳಿದ್ರೆ ಅಂತಂದ್ರೆ ಅದು 3 ಕಿಲೋಮೀಟರ್ ಅಂತ ಹೇಳಿ ಆಗ್ತಿತ್ತು. ಓಕೆನಾ. ಸೊ ಇದು ಪ್ರಾಥಮಿಕ ಶಾಲೆಗೆ 1 ಕಿಲೋಮೀಟರ್ ಇರ್ತಕ್ಕಂಥದ್ದು ಇಲ್ಲಿ ಇದೆ. 6 to 8 ಇರ್ತಕ್ಕಂಥದ್ದು ಎಷ್ಟಿರಬೇಕು, 3 ಕಿಲೋಮೀಟರ್ ಒಳಗಡೆನೆ ಆ ಮಗುವಿನ ಮನೆಯಿಂದ ದೂರ ಇರಬೇಕು, ಅದರೊಳಗನ ಸ್ಕೂಲ್ ಇರ್ತಕ್ಕಂಥದ್ದು ಆಗಿರಬೇಕು. 3ನೇ ಪ್ರಶ್ನೆ, RTE ಕಾಯ್ದೆ 2009 ಭಾರತದ ಸಂವಿಧಾನದ ಯಾವ ವಿಧಿಯನ್ನು ಆಧರಿಸಿದೆ ಅಂತ ಹೇಳಿದೆ. ಸೊ ಭಾರತದ ಸಂವಿಧಾನದ ಯಾವ ವಿಧಿ ಇರ್ತಕ್ಕಂಥದ್ದು ಆಧರಿಸಿದೆ. ಸೊ ಆಪ್ಷನ್ಸ್ಗಳಲ್ಲಿ ಆರ್ಟಿಕಲ್ 22, ಆರ್ಟಿಕಲ್ 44, ಆರ್ಟಿಕಲ್ 45 ಮತ್ತು ಆರ್ಟಿಕಲ್ 86. ಓಕೆ. ಸೊ ಆರ್ಟಿಕಲ್ ಇರ್ತಕ್ಕಂಥದ್ದು ಯಾವುದಕ್ಕೆ ಸಂಬಂಧವಾಗಿದೆ, ಇದು ಆರ್ಟಿಕಲ್ ಇರ್ತಕ್ಕಂಥದ್ದು ಲೇಖನ 45ಕ್ಕೆ ಸಂಬಂಧವಾಗಿರ್ತಕ್ಕ. RTE ಕಾಯ್ದೆ ಇರ್ತಕ್ಕಂಥದ್ದು 45, ಭಾರತ ಸಂವಿಧಾನ ಯಾವ ವಿಧಿಯನ್ನು ಆಧರಿಸಿದೆ, ಇದು 45ನೇ ವಿಧಿ ಇರ್ತಕ್ಕಂಥದ್ದು ಆಧರಿಸಿ ಇರ್ತಕ್ಕಂಥದ್ದು. 4ನೇ ಪ್ರಶ್ನೆಯನ್ನು ನೋಡೋಣ ನಾವು. RTE 2009 ಪ್ರಕಾರ 6ರಿಂದ 8ನೇ ತರಗತಿಗಳ ನಡುವಿನ ಶಿಷ್ಯ ಮತ್ತು ಶಿಕ್ಷಕರ ಅನುಪಾತ ಯಾವ ರೀತಿ ಇರಬೇಕು ಅಂತಂದ್ರೆ, ಟೀಚರ್ ಮತ್ತು ಪುಪಿಲ್ಗಳ ನಡುವೆ ಯಾವ ರೀತಿ ಇರ್ತಕ್ಕಂಥ ರೇಷಿಯೋ ಇರಬೇಕಂತ ಕೇಳಲಾಗ್ತಾ ಇದೆ ಇಲ್ಲಿ. ಸೊ 1ನೇ ಆಪ್ಷನ್ 30:1, 35:1, 40:1 ಮತ್ತು 20:1. ಸೊ ಇಲ್ಲಿ 6ರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ 6ರಿಂದ 8ನೇ ತರಗತಿಯ ನಡುವೆ ಶಿಷ್ಯ ಮತ್ತು ಶಿಕ್ಷಕರ ಇರ್ತಕ್ಕಂತಹ ಅನುಪಾತ ಇರ್ತಕ್ಕಂಥದ್ದು ಆಪ್ಷನ್ ಬಿ 35:1 ಇರುತ್ತೆ. ಆಮೇಲೆ ಪ್ರಾಥಮಿಕದಲ್ಲಿ 1ರಿಂದ 5ನೇ ತರಗತಿಯವರಿಗೆ ಎಷ್ಟಿರುತ್ತೆ, 30:1 ಇರ್ತಕ್ಕಂಥದ್ದು ಇರುತ್ತೆ. ಆದ್ರೆ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ 35:1. 5ನೇ ಪ್ರಶ್ನೆ, RTE ಕಾಯ್ದೆ 2009ರಲ್ಲಿ ಎಷ್ಟು ವಿಭಾಗಗಳಿವೆ ಅಂತಂದ್ರೆ, ಈ ಒಂದು ಆಕ್ಟ್ದಲ್ಲಿ ಎಷ್ಟು ಸೆಕ್ಷನ್ಸ್ಗಳಿದಾವೆ ಅಂತ ಹೇಳಲಾಗ್ತಾ ಇದೆ. ಆಪ್ಷನ್ಸ್ಗಳಲ್ಲಿ 48, 36, 39 ಮತ್ತು 38. ಸೊ ಇದರಲ್ಲಿ ಸೆಕ್ಷನ್ಸ್ಗಳು 38 ಸೆಕ್ಷನ್ಸ್ಗಳಿದಾವೆ ಈ ಒಂದು RTE ಕಾಯ್ದೆಯಲ್ಲಿ. ಇದನ್ನು ಕೂಡ ನೆನಪಿಟ್ಕೊಡ್ರಿ, ಇದು ಕೂಡ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆಗಬಹುದು ನಿಮ್ಮ ಎಕ್ಸಾಮ್ನಲ್ಲಿ. ಸೊ ಐ ಹೋಪ್ ಈ ಒಂದು ಸೆಷನ್ ಇರ್ತಕ್ಕಂಥದ್ದು ನಿಮಗೆ ತಿಳಿದಿದೆ ಅಂತ ಅನ್ಕೋತೀನಿ. RTE ಬಗ್ಗೆ 2009 ಕಾಯ್ದೆ ಬಗ್ಗೆ ನಿಮಗೆ ಸಂಪೂರ್ಣ ಜ್ಞಾನ ಬಂದಿದೆ ಅಂತ ತಿಳ್ಕೊತೀನಿ. ಯಾವುದೇ ಒಂದು ಕ್ವಶನ್ ಇರ್ತಕ್ಕಂಥದ್ದು ನಿಮ್ಮ ಎಕ್ಸಾಮ್ದಲ್ಲಿ ಬಂದರೆ ಮಿಸ್ ಆಗಬಾರ್ದು. ಈ ಒಂದು ವಿಡಿಯೋವನ್ನು ಒಳ್ಳೆ ರೀತಿಯಿಂದ ನೋಡಿರಿ ಅಂತ ಅನ್ಕೊಂಡು, ಸೊ ರಿವಿಷನ್ ಇರ್ತಕ್ಕಂಥದ್ದು ಒಳ್ಳೆ ರೀತಿಯಿಂದ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸದಾಗಿರ್ತಕ್ಕಂಥ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅದಕ್ಕಿಂತ ಮುಂಚೆ ಈ ಸೆಷನ್ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲನ್ನು. ಅದರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್.